ಅಭಯ್ ಹೊರಟು ಹೋದ ನಂತರವೂ ಅನನ್ಯ ಬಾಗಿಲಿನತ್ತ ನೋಡುತ್ತಲೇ ನಿಂತಿದ್ದಳು. ಅವನ ಕೊನೆಯ ಮಾತು ಮಾತ್ರ ಅನನ್ಯಳ ಮನಸ್ಸಿನಲ್ಲಿ ಸುತ್ತುತ್ತಿತ್ತು. ನಿನ್ನ ತಂದೆಯ ಹಳೆಯ ಕೋಣೆಯನ್ನು ತೆರೆ. ಅಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಮೊದಲ ಉತ್ತರ ಸಿಗುತ್ತದೆ. ಅವನು ಹೇಳಿದ್ದನ್ನೆಲ್ಲ ನಂಬಬೇಡ. ರಾಘವೇಂದ್ರನ ಧ್ವನಿ ಕೇಳಿಸಿತು. ಅನನ್ಯ ತಕ್ಷಣ ತಿರುಗಿದಳು. ಹಾಗಾದರೆ ನೀವು ಹೇಳಿ, ಯಾರನ್ನು ನಂಬಬೇಕು? ರಾಘವೇಂದ್ರ ಮೌನವಾದರು. ವಿಕ್ರಮ್ ಮುಂದೆ ಬಂದ. ಅನನ್ಯ, ನೀನು ಈಗ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ನನ್ನ ಜೀವನದಲ್ಲಿ 5 ವರ್ಷಗಳಿಂದ ವಿಶ್ರಾಂತಿ ಅನ್ನೋದೇ ಇಲ್ಲ ವಿಕ್ರಮ್. ಅವಳ ಮಾತಿಗೆ ವಿಕ್ರಮ್ ತಲೆ ತಗ್ಗಿಸಿದ. ಮೀರಾ ನಿಧಾನವಾಗಿ ಹೇಳಿದಳು, ಅನನ್ಯ, ನಾಳೆ ಬೆಳಗ್ಗೆ ನಾವು ನಿನ್ನ ತಂದೆಯ ಕೋಣೆಗೆ ಹೋಗೋಣ. ನಾವು? ಹೌದು. ನೀನು ನನ್ನ ಜೊತೆ ಬರ್ತೀಯಾ? ಮೀರಾ ಕ್ಷಣ ಕಾಲ ಯೋಚಿಸಿದಳು. ಬರುತ್ತೇನೆ. ಅಷ್ಟರಲ್ಲಿ ಹೊರಗಿನಿಂದ ಕಾರಿನ ಹಾರ್ನ್ ಕೇಳಿಸಿತು. ಎಲ್ಲರೂ ಕಿಟಕಿಯ ಕಡೆ ನೋಡಿದರು. ರಾಘವೇಂದ್ರನ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಈ ಸಮಯದಲ್ಲಿ ಯಾರು? ಬಾಗಿಲು ತೆರೆದಾಗ ಒಬ್ಬ ಯುವತಿ ಒಳಗೆ ಬಂದಳು. ಕೈಯಲ್ಲಿ ಪ್ರಯಾಣದ ಬ್ಯಾಗ್, ಮಳೆಯಿಂದ ಒದ್ದೆಯಾದ ಕೂದಲು, ಕಣ್ಗಳಲ್ಲಿ ಆತ್ಮವಿಶ್ವಾಸ. ಅವಳು ನೇರವಾಗಿ ಅನನ್ಯಳ ಮುಂದೆ ಬಂದು ನಿಂತಳು. ನನ್ನನ್ನು ಗುರುತಿಸಲಿಲ್ಲವಾ? ಅನನ್ಯ ಅವಳನ್ನು ನೋಡುತ್ತಲೇ ನಿಂತಳು. ಕೆಲವು ಕ್ಷಣಗಳ ನಂತರ ಅವಳ ಕಣ್ಣುಗಳು ದೊಡ್ಡದಾದವು. ನಂದಿನಿ? ನಂದಿನಿ ನಗುತ್ತಾ ಅವಳನ್ನು ಹಪ್ಪಿಕೊಂಡಳು. 5 ವರ್ಷಗಳ ನಂತರವೂ ನನ್ನನ್ನು ಮರೆತಿಲ್ಲ ಅಲ್ವಾ? ಅನನ್ಯಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ನೀನು ಇಲ್ಲಿಗೆ ಏಕೆ ಬಂದೆ? ನಂದಿನಿ ಉತ್ತರಿಸುವ ಮುನ್ನ ಮೀರಾಳ ಮುಖ ಬದಲಾಗಿತ್ತು. ಅವಳು ನಂದಿನಿಯನ್ನು ದಿಟ್ಟಿಸಿ ನೋಡುತ್ತಿದ್ದಳು. ನಂದಿನಿಯು ಮೀರಾಳ ಕಡೆ ನೋಡಿದಳು. ಇಬ್ಬರ ನಡುವೆ ವಿಚಿತ್ರವಾದ ಮೌನ. ಅನನ್ಯ ಅದನ್ನು ಗಮನಿಸಿದಳು. ನಿಮಗೆ ಒಬ್ಬರಿಗೊಬ್ಬರು ಪರಿಚಯವೇ? ನಂದಿನಿ ಸಣ್ಣ ನಗು ಮಾಡಿದಳು. ಪರಿಚಯ ಇದೆ. ಮೀರಾ ಮಾತ್ರ ಏನೂ ಮಾತನಾಡಲಿಲ್ಲ. ಅಷ್ಟರಲ್ಲಿ ನಂದಿನಿ ಅನನ್ಯಾಳ ಕಿವಿಯಲ್ಲಿ ನಿಧಾನವಾಗಿ ಹೇಳಿದಳು, ನಿನ್ನನ್ನು ಭೇಟಿಯಾಗಲು ಮಾತ್ರ ನಾನು ಬಂದಿಲ್ಲ. ಮತ್ತೆ ನಿನ್ನ ತಂದೆಯ ಬಗ್ಗೆ ನನಗೆ ಒಂದು ವಿಷಯ ಗೊತ್ತಿದೆ. ಅನನ್ಯಾಳ ಮುಖ ಗಂಭೀರವಾಯಿತು. ಏನು? ನಂದಿನಿ ಉತ್ತರಿಸುವ ಮುನ್ನ ರಾಘವೇಂದ್ರ ಮಧ್ಯ ಬಂದರು. ಇದನ್ನು ಈಗ ಮಾತನಾಡಬೇಡಿ. ನಂದಿನಿ ಅವರ ಕಡೆ ನೋಡಿದಳು. ನೀವು ಇನ್ನೂ ಅದೇ ರೀತಿ ಸತ್ಯಮರೆ ಮಾಡುತ್ತಿದ್ದೀರಾ? ರಾಘವೇಂದ್ರನ ಮುಖ ಗಟ್ಟಿಯಾಯಿತು. ನಂದಿನಿ, ನೀನು ಇಲ್ಲಿ ಇರಬಾರದು. ಅನನ್ಯ ಆಶ್ಚರ್ಯದಿಂದ ಇಬ್ಬರನ್ನು ನೋಡಿದಳು. ನಿಮಗೆ ನಂದಿನಿ ಗೊತ್ತಾ? ರಾಘವೇಂದ್ರ ಉತ್ತರಿಸಲಿಲ್ಲ. ನಂದಿನಿ ಮಾತ್ರ ನಗುತ್ತಾ ಹೇಳಿದಳು, ಅನನ್ಯ, ನಿನ್ನ ಜೀವನದಲ್ಲಿ ನಿನಗೆ ಗೊತ್ತಿಲ್ಲದ ಜನ ತುಂಬ ಇದ್ದಾರೆ. ಅದರ ಅರ್ಥ ಅವಳು ವಿಕ್ರಮ್ ಕಡೆ ನೋಡಿದಳು. ನಿನ್ನ ಹಳೆಯ ಸ್ನೇಹಿತರು ಎಲ್ಲವನ್ನೂ ಹೇಳಿಲ್ಲ. ವಿಕ್ರಮ್ ತಕ್ಷಣ ಕೋಪಗೊಂಡ. ನಂದಿನಿ, ಇಲ್ಲಿಂದ ಹೋಗು. ನಿನಗೆ ಇನ್ನೂ ಭಯವೇ? ಯಾವ ವಿಷಯಕ್ಕೆ? 5 ವರ್ಷಗಳ ಹಿಂದೆ ನಡೆದದ್ದನ್ನು ನಾನು ಹೇಳಿಬಿಡುತ್ತೇನೆ ಅನ್ನೋ ಭಯ? ಮನೆಯೊಳಗೆ ಮೌನ. ಅನನ್ಯ ನಿಧಾನವಾಗಿ ವಿಕ್ರಮ್ ಕಡೆ ತಿರುಗಿದಳು. ವಿಕ್ರಮ್? ಅವನು ಕಣ್ಣು ಮುಚ್ಚಿಕೊಂಡ. ಅವಳ ಮಾತು ಕೇಳಬೇಡ. ನಾನು ಈಗ ಯಾರ ಮಾತನ್ನು ನಂಬುವುದಿಲ್ಲ. ಅನನ್ಯ ನಂದಿನಿ ಕಡೆ ತಿರುಗಿದಳು. ನಿನಗೆ ಏನು ಗೊತ್ತು? ನಂದಿನಿ ತನ್ನ ಬ್ಯಾಗಿನಿಂದ ಒಂದು ಸಣ್ಣ ಕವರ್ ತೆಗೆದಳು. ಇದು ನಿನ್ನ ತಂದೆ ನನಗೆ ಕೊಟ್ಟದ್ದು. ಅನನ್ಯ ಬೆಚ್ಚಿಬಿದ್ದಿದ್ದಳು. ನನ್ನ ತಂದೆ? ಹೌದು. ಯಾವಾಗ? ಅವರು ಸಾಯುವ 2 ದಿನಗಳ ಮುಂಚೆ. ಅನನ್ಯಳ ಕೈ ನಡುಗಿತು. ಅವಳು ಕವರ್ ತೆಗೆದಳು. ಅದರ ಮೇಲೆ ಬರೆಯಲಾಗಿತ್ತು, ಅನನ್ಯಳಿಗೆ ಕೊಡಬೇಡ. ಅವಳಿಗೆ ಸತ್ಯ ತಿಳಿಯುವ ಸಮಯ ಬಂದಾಗ ಮಾತ್ರ ಕೊಡು. ಅನನ್ಯ ನಿಧಾನವಾಗಿ ಕೇಳಿದಳು, ಹಾಗಾದರೆ ಈಗ ಯಾಕೆ ಕೊಡುತ್ತಿದ್ದೀಯಾ? ನಂದಿನಿ ಅವಳ ಕಣ್ಣಲ್ಲಿ ನೋಡಿದಳು. ಏಕೆಂದರೆ ಸಮಯ ಬಂದಿದೆ. ಅನನ್ಯ ಕವರ್ ತೆರೆಯಲು ಹೋಗುತ್ತಿದ್ದಂತೆ ಮನೆಯ ಹೊರಗಿನಿಂದ ಒಂದು ಬೈಕ್ ನಿಂತ ಶಬ್ದ ಕೇಳಿಸಿತು. ಒಬ್ಬ ಯುವಕ ಒಳಗೆ ಬಂದ. ಅವನನ್ನು ನೋಡಿದ ಕ್ಷಣ ವಿಕ್ರಮ್ ಬೆಚ್ಚಿಬಿದ್ದ. ಸೂರ್ಯ? ಅನನ್ಯ ಆ ಹೆಸರನ್ನು ಕೇಳಿದ್ದಳು. ಸೂರ್ಯ ಯಾರು?
ಅವನು ನಗುತ್ತಾ ಹೇಳಿದ. ಆದಿತ್ಯನ ಸ್ನೇಹಿತ. ಮೀರಾಳ ಮುಖದಲ್ಲಿ ಆತಂಕ. ರಾಘವೇಂದ್ರ ತಕ್ಷಣ ಕೇಳಿದರು, ನೀನು ಯಾವಾಗ ಬಂದೆ? ಇವತ್ತೇ. ಯಾರಿಗಾಗಿ? ಸೂರ್ಯ ನೇರವಾಗಿ ಅನನ್ಯಾಳ ಕಡೆ ನೋಡಿದ. ಅವಳಿಗಾಗಿ. ಅನನ್ಯ ಗೊಂದಲದಿಂದ ಅವನನ್ನು ನೋಡಿದಳು. ನನಗಾಗಿ? ಸೂರ್ಯ ತನ್ನ ಜೇಬಿನಿಂದ ಒಂದು ಸಣ್ಣ ಪೆಂಡೆಂಟ್ ತೆಗೆದ. ಅದು ಅನನ್ಯಾಳಿಗೆ ತುಂಬ ಪರಿಚಿತವಾಗಿತ್ತು. ಅವಳು ಅದನ್ನು ನೋಡಿದ ಕ್ಷಣ ಉಸಿರು ನಿಂತಂತಾಯಿತು. ಅದು ಆದಿತ್ಯ 5 ವರ್ಷಗಳ ಹಿಂದೆ ಅವಳಿಗೆ ಕೊಟ್ಟಿದ್ದ ಪೆಂಡೆಂಟ್. ಇದು ನಿನ್ನ ಬಳಿ ಹೇಗೆ ಬಂತು? ಸೂರ್ಯ ನಿಧಾನವಾಗಿ ಉತ್ತರಿಸಿದ. ಆದಿತ್ಯ ನನಗೆ ಕೊಟ್ಟ. ಯಾವಾಗ? 5 ವರ್ಷಗಳ ಹಿಂದೆ. ಅನನ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಈಗ ಅವನು ಬದುಕಿದ್ದಾನಾ? ಸೂರ್ಯ ಕೆಲವು ಕ್ಷಣ ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳಿದ, ನಾನು ಅವನನ್ನು ಕೊನೆಯ ಬಾರಿ 3 ವರ್ಷಗಳ ಹಿಂದೆ ನೋಡಿದ್ದೆ. ಎಲ್ಲರೂ ಬೆಚ್ಚಿಬಿದ್ದರು. ವಿಕ್ರಮ್ ಮುಂದೆ ಬಂದ. ಸುಳ್ಳು ಹೇಳಬೇಡ. ನಾನು ಸುಳ್ಳು ಹೇಳುತ್ತಿಲ್ಲ. ಆದಿತ್ಯ 5 ವರ್ಷಗಳ ಹಿಂದೆ ಕಾಣೆಯಾಗಿದ್ದ. ನಿಮಗೆ ಹಾಗೆ ಅನಿಸಿತು. ಅನನ್ಯಾಳ ಹೃದಯ ಜೋರಾಗಿ ಬಡಿಯತೊಡಗಿತ್ತು. ಹಾಗಾದರೆ ಅವನು ಈಗ ಎಲ್ಲಿದ್ದಾನೆ? ಸೂರ್ಯ ಅವಳ ಕಡೆ ನೋಡಿದ. ಅವನ ಕಣ್ಣಲ್ಲಿ ನೋವಿತ್ತು. ನನಗೆ ಗೊತ್ತಿಲ್ಲ. ಆದರೆ ಅವನು ಬದುಕಿದ್ದಾನೆ ಅನ್ನೋದು ನನಗೆ ಖಚಿತ. ಅಷ್ಟರಲ್ಲಿ ನಂದಿನಿ ನಿಧಾನವಾಗಿ ಹೇಳಿದಳು, ಹಾಗಾದರೆ ಅವನು ನಿನ್ನನ್ನೇ ಯಾಕೆ ಸಂಪರ್ಕಿಸಲಿಲ್ಲ? ಸೂರ್ಯ ಅವಳ ಕಡೆ ನೋಡಿದ. ಯಾಕೆಂದರೆ ಅವನ ಮಾತು ನಿಲ್ಲಿಸಿದ. ಅವನು ಯಾರಿಂದಲೋ ಓಡುತ್ತಿದ್ದ. ಅನನ್ಯ ಕೇಳಿದಳು, ಯಾರಿಂದ? ಸೂರ್ಯ ಉತ್ತರಿಸುವ ಮುನ್ನ ಮನೆಯ ವಿದ್ಯುತ್ ಮತ್ತೆ ಹೋಯಿತು. ಕತ್ತಲೆ. ಕೆಲವು ಕ್ಷಣಗಳ ನಂತರ ಮೇಲಿನ ಮಹಡಿಯಿಂದ ಒಂದು ಹೆಣ್ಣಿನ ಕಿರುಚಾಟ. ಉಳಿಸಿ. ಎಲ್ಲರೂ ಬೆಚ್ಚಿಬಿದ್ದರು. ವಿಕ್ರಮ್ ಮತ್ತು ಅರ್ಜುನ್ ಮೆಟ್ಟಿಲಿನ ಕಡೆ ಓಡಿದರು. ಅನನ್ಯ ಅವರ ಹಿಂದೆ ಹೋದಳು. ಮೇಲಿನ ಕೋಣೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಮೀರಾ, ಬಾಗಿಲು ತೆರೆ. ಯಾವುದೇ ಉತ್ತರ ಇರಲಿಲ್ಲ. ವಿಕ್ರಮ್ ಬಾಗಿಲನ್ನು ಒಡೆದು ಒಳಗೆ ಹೋದ. ಕೋಣೆ ಖಾಲಿ. ಮೀರಾ ಕಾಣಿಸಲಿಲ್ಲ. ಕಿಟಕಿಯೊಂದು ಮಾತ್ರ ತೆರೆದಿತ್ತು. ನೆಲದ ಮೇಲೆ ಒಂದು ಹಳೆಯ ಬಿಳಿ ಸೀರೆ ತುಂಡು. ಅದರ ಮೇಲೆ ರಕ್ತದ ಸಣ್ಣ ಕಲೆ. ಅನನ್ಯಾಳ ಹೃದಯ ಬಡಿದಿತು. ಮೀರಾ? ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಸಂದೇಶ ಬಂತು. ಒಬ್ಬರನ್ನು ಕಳೆದುಕೊಂಡೆ. ಈಗ ಇನ್ನೊಬ್ಬಳ ಸರದಿ. ಅದರ ಕೆಳಗೆ ಒಂದು ಫೋಟೋ. ಫೋಟೋದಲ್ಲಿ ಮೀರಾ ಒಂದು ಕತ್ತಲೆಯ ಕೋಣೆಯಲ್ಲಿ ಕುಳಿತಿದ್ದಳು. ಅವಳ ಹಿಂದೆ ಗೋಡೆಯ ಮೇಲೆ ಒಂದು ದಿನಾಂಕ ಬರೆಯಲಾಗಿತ್ತು. ಜುಲೈ 17, 2021. ಅನನ್ಯಾಳ ಕಣ್ಣುಗಳು ಆ ದಿನಾಂಕದ ಮೇಲೆ ನಿಂತವು. ಅದೇ ದಿನ ಆದಿತ್ಯ ಕಾಣೆಯಾಗಿದ್ದ. ಆದರೆ ಫೋಟೋದ ಕೆಳಗೆ ಇನ್ನೊಂದು ಸಾಲು ಇತ್ತು. ಅನನ್ಯ, ಮುಂದಿನ ಬಾರಿ ನಿನ್ನ ನೆನಪು ಅಲ್ಲ, ನಿನ್ನ ಪ್ರಾಣ ಹೋಗುತ್ತದೆ. ಅನನ್ಯಾಳ ಕೈಯಿಂದ ಮೊಬೈಲ್ ಜಾರಿತು. ಅವಳು ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡಳು. ಈ ಕಥೆಯಲ್ಲಿ ಯಾರೋ ಒಬ್ಬರು ಅವರ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿದ್ದಾರೆ ಮತ್ತು ಅವನು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾನೆ. ಮುಂದಿನ ಭಾಗದಲ್ಲಿ ಮೀರಾಳನ್ನು ಯಾರು ಅಪಹರಿಸಿದ್ದಾರೆ? ನಂದಿನಿಯ ಬಳಿ ಇರುವ ಅನನ್ಯಾಳ ತಂದೆಯ ಪತ್ರದಲ್ಲಿ ಯಾವ ರಹಸ್ಯವಿದೆ? ಮತ್ತು 3 ವರ್ಷಗಳ ಹಿಂದೆ ಆದಿತ್ಯನನ್ನು ನೋಡಿದ ಸೂರ್ಯ ನಿಜ ಹೇಳುತ್ತಿದ್ದಾನಾ? ಈ ಎಲ್ಲ ವಿಷಯಗಳನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.